ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಅಲ್ಲಮಪ್ರಭುದೇವರು ನಿರಾಭಾರಿಗಳು, ನಿರ್ಲಿಪ್ತರು, ಮಹಾಜ್ಞಾನಿಗಳು, ಬಸವಾದಿ ಶರಣರಿಗೆಲ್ಲ ಮಾರ್ಗದರ್ಶಕರು. ಶರಣರು ಮಾಡಿದಂತಹ ಶೂನ್ಯ ಸಿಂಹಾಸನವನ್ನು ಅವರು ಎಷ್ಟು ಸಹಜವಾಗಿ ಏರಿದರೋ ಅಷ್ಟೇ ಸಹಜವಾಗಿ ಇಳಿದರು. ಪರಮಸತ್ಯ ಪರಮಾತ್ಮನನ್ನು ಉಳಿದು ಎಲ್ಲವೂ ಸತ್ಯವಲ್ಲ ಎಂದು ಅಲ್ಲಗಳೆದ ಅಲ್ಲಮ ಅವರು ಸುಖ ಶಾಂತ ಜೀವನದ ಸೂತ್ರವನ್ನು ಕುರಿತು ಹೀಗೆ ಹೇಳುತ್ತಾರೆ: ಜ್ಯೋತಿ ಕಂಡ ಇರಲು ಕತ್ತಲೆ ಕಂಡ, ನಿಧಾನ ಕಂಡ ಇರಲು ಬಡತನ ಕಂಡ, ಪ್ರಸಾದ ಕಂಡ ಕೊಂಡೆಡೆ ಪ್ರಳಯ ಕಂಡ, ಗುಹೇಶ್ವರ ಕಂಡ ಇದು ಭ್ರಾಂತೂ ಕಂಡ. ಬ್ರಹ್ಮಾಂಡವನ್ನೇ ಬೆಳಗುವ ಸೂರ್ಯನು ಉದಯಿಸಿದಾಗ ಬೆಳ್ಳಂ ಬೆಳಕಾಗಿ ಎಲ್ಲೆಲ್ಲೂ ಬೆಳಕಿನ ಹೊಳೆ ಹರಿದಂತಾಗುತ್ತದೆ. ಆದರೆ ಮನೆಯ ಕಿಟಕಿ ಬಾಗಿಲು ಹಾಕಿ ಕೌದಿ ಹೊದ್ದುಕೊಂಡು ಕಣ್ಣು ಮುಚ್ಚಿ ಮಲಗಿದವನಿಗೆಲ್ಲಿ ಸೂರ್ಯನ ದರ್ಶನ? ಅವನಿಗೆ ಜಗತ್ತೆಲ್ಲವೂ ಕತ್ತಲೆಯ ಕೂಪ. ಈ ಜಗತ್ತಿನಲ್ಲಿ ಯಾವುದು ಸಿರಿ ಅಲ್ಲ ಹೇಳಿ? ನೆಲ, ಜಲ, ಗಾಳಿ, ಬೆಳಕು, ಬಯಲು ಎಲ್ಲವೂ ಸಂಪದವೇ. ಈ ಪಂಚಭೂತಗಳೇ ಪ್ರಪಂಚದ ಐಸಿರಿ, ಧನ, ಕನಕ, ವಸ್ತು, ಒಡವೆ, ದವಸ, ಧಾನ್ಯ ಎಲ್ಲವೂ ಪಂಚಭೂತಗಳಿಂದಲೇ ಬಂದುದಲ್ಲವೇ? ಸಂಪತ್ತಿನ ರಾಶಿಯ ಮಧ್ಯದಲ್ಲಿ ಇದ್ದುಕೊಂಡೇ ನಾವು ಬಡವರೆಂದು ಭಾವಿಸಿದರೆ ಅದುವೇ ನಿಧಾನ ಕಂಡ, ಬಯಲು ಬಡತನ ಕಂಡ ಎಂದು. ತನು, ಮನ, ಬುದ್ಧಿ, ಭಾವ ಎಲ್ಲವೂ ಸಂಪದವೇ ಸರಿ. ಈ ತನು, ಮನ, ಬುದ್ಧಿ, ಭಾವ ಇವು ಇಲ್ಲದಿದ್ದರೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವುಗಳೇ ನಿಜ ಸಿರಿ. ಇಂದು ಸಂಚಾರಿ ದೂರವಾಣಿಯಿಂದಾಗಿ ಎಲ್ಲರೂ ಪವಾಡ ಪುರುಷರಾಗಿದ್ದಾರೆ. ಏಕೆಂದರೆ ಮನೆಯಲ್ಲೇ ಕುಳಿತೇ ಜಗತ್ತನ್ನೆಲ್ಲ ನೋಡುತ್ತಾರೆ, ಎಲ್ಲಾ ಕಡೆಗೆ ಸಂದೇಶ ಕಳಿಸುತ್ತಾರೆ, ಎಲ್ಲಾ ಕಡೆಯಿಂದ ಸಂದೇಶ ತರಿಸುತ್ತಾರೆ. ಈ ಸಂದೇಶಗಳನ್ನು ಅಷ್ಟು ದೂರದಿಂದ ಇಷ್ಟು ಶೀಘ್ರವಾಗಿ ಕಳಿಸುವವರು, ತಯಾರಿಸುವವರು ಯಾರು? ದೈವಿ ಶಕ್ತಿ ಇದೆ ಎಂಬುದಕ್ಕೆ ಇದೊಂದು ಸಾಕ್ಷಿಯಲ್ಲವೇ? ಸಂಚಾರಿ ದೂರವಾಣಿ ಬುದ್ಧಿಯಿಂದಾಗಿರಬಹುದು. ಆ ಬುದ್ಧಿ ಯಾರಿಂದಾಗಿದೆ? ನಿಸರ್ಗದಿಂದ ತಾನೇ. ಈ ನಿಸರ್ಗ ಯಾರಿಂದಾಗಿದೆ? ದೇವರಿಂದಲ್ಲವೇ? ಹಾಗಾದರೆ ಎಲ್ಲದಕ್ಕೂ ದೇವರೇ ಕಾರಣ ಎನ್ನಬಹುದು. ದೇವರಿಂದಾದಂತಹ ಇಂತಹ ಸಂಪದ್ಭರಿತ ಪ್ರಪಂಚದಲ್ಲಿದ್ದುಕೊಂಡು ನಾವು ಬಡವರೆಂದು ಭಾವಿಸಿದ್ರೆ ಅದು ಅಜ್ಞಾನವಲ್ಲದೆ ಇನ್ನೇನು? ಮುಂಬರುವ ದಿನಗಳಲ್ಲಿ ಎಲ್ಲೋ ಅಡಿಗೆ ಮಾಡುವುದು, ಇನ್ನೆಲ್ಲಿಯೋ ಕುಳಿತು ಉಣ್ಣುವ ಕಾಲವೂ ಬಂದ್ರೂ ಬರಬಹುದು. ನಿಜವಾಗಿಯೂ ಇದು ಚಮತ್ಕಾರಿಕ ಜಗತ್ತು. ವೈಜ್ಞಾನಿಕವಾಗಿ ಜಗತ್ತು ಇಷ್ಟೊಂದು ಪ್ರಗತಿಯನ್ನು ಸಾಧಿಸುವಂತೆ ಮಾಡಿದ್ದು ಮಾನವನ ಬುದ್ಧಿ. ಈ ಪ್ರಚಂಡ ಬುದ್ಧಿಯ ಬೆಲೆಯನ್ನು ಕಟ್ಟಲಾದೀತೆ? ಇಂತಹ ಅಮೂಲ್ಯ ಶ್ರೀಮಂತ ಜಗತ್ತಿನಲ್ಲಿದ್ದು ನಾವು ಬಡವರೆಂದು ಭಾವಿಸಿದ್ರೆ ನಿಧಾನ ಕಂಡ ಇರಲು ಬಡತನ ಕಂಡ ಎಂದರೆ ಇದೇನೆ. ಪ್ರಸಾದ ಕಂಡ ಕೊಂಡೆಡೆ ಪ್ರಳಯ ಕಂಡ. ಈ ಜಗತ್ತು ದೇವನ ದಿವ್ಯ ಪ್ರಸಾದ ನಿಲಯ. ಇಲ್ಲಿ ಎಷ್ಟು ತರಹದ ಹಣ್ಣು, ಹಂಪಲು, ಹೂವು, ಕಾಯಿ, ದವಸ, ಧಾನ್ಯ, ಮಾವು, ದ್ರಾಕ್ಷಿ ಮೊದಲಾದ ಹಣ್ಣುಗಳಲ್ಲಿರುವ ವೈವಿಧ್ಯಮಯವಾದ ಸವಿಯನ್ನು ಏನೆಂದು ವರ್ಣಿಸುವುದು? ಅಲ್ಲಮಪ್ರಭುದೇವರೇ ಇನ್ನೊಂದೆಡೆ ಹೇಳಿರುವಂತೆ, ಈ ಜಗತ್ತೇ ಒಂದು ಬಾಣಸದ ಮನೆ, ಅಡುಗೆಯ ಕೋಣೆ. ದೇವನ ಇಂತಹ ದಿವ್ಯ ಪ್ರಸಾದವನ್ನು ಉಂಡು ಮಾನವ ಪ್ರಸನ್ನನಾಗಿರಬೇಕಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ದ್ರಾಕ್ಷಿ ಮೊದಲಾದ ಹಣ್ಣುಗಳನ್ನು ಕೊಳೆಯಿಸಿ, ಹುಳಿಗೊಳಿಸಿ, ಸಾರಾಯಿ ಮಾಡಿ ಕುಡಿದು ಉನ್ಮತ್ತನಾದ, ದುಃಖಿಯಾದ. ದೇವನಿತ್ತ ಅಮೃತವನ್ನು ವಿಷ ಮಾಡಿದ. ಅದನ್ನುಂಡು ಇವನು ಬದುಕುವುದಾದರೂ ಹೇಗೆ? ಬಡವರು, ಅವಿದ್ಯಾವಂತರು ಹಣ್ಣು ಹಂಪಲು ತಿಂದು ಸಂತಸಪಟ್ರು. ಸಿರಿವಂತರು, ಸುಶಿಕ್ಷಿತರೆನ್ನುವವರೇ ಎಷ್ಟೋ ಜನರು ಅದೇ ಹಣ್ಣು ಹಂಪಲುಗಳಿಂದ ಸರಾಯಿ ಮಾಡಿ ಕುಡಿದು ದುಃಖಿಗಳಾದ್ರು. ಪ್ರಸಾದ ಕಂಡ ಕೊಂಡೆಡೆ ಪ್ರಳಯ ಕಂಡ ಎಂದ್ರೆ ಇದೇ ಅಲ್ವೇ? ಗುಹೇಶ್ವರ ಕಂಡ ಇದು ಭ್ರಾಂತೂ ಕಂಡ. ಈಶಾವಾಸ್ಯಮಿದಂ ಸರ್ವಂ, ಎತ್ತೆತ್ತ ನೋಡಿದಡೆತ್ತೆತ್ತ ನೀನೇ ದೇವ ಎಂದು ಮಹಾತ್ಮರು ಹೇಳಿದ್ರು. ಈ ಜಗತ್ತು ಶಿವಮಯ, ದೇವನ ಪ್ರತಿರೂಪ. ಧನ ಕನಕಾದಿಗಳ ಮೋಹಕ್ಕೆ ಒಳಗಾಗಿ ಹೋರಾಡಿ ಕಲಹ ಕದನ ಮಾಡಿದರು. ಮಹಾಭಾರತ, ರಾಮಾಯಣ ಮೊದಲಾದವುಗಳೇ ಇದಕ್ಕೆ ಸಾಕ್ಷಿ. ರಸರಂಗವಾಗಬೇಕಾಗಿದ್ದ ಜೀವನವು ರಣರಂಗವಾಯಿತು. ಗುಹೇಶ್ವರ ಕಂಡ ಇದು ಭ್ರಾಂತೂ ಕಂಡ ಎಂದರೆ ಇದೇ ಅಲ್ಲವೇ? ಆದುದರಿಂದ ಈ ಜಗತ್ತೆಲ್ಲ ದೇವನಿಲಯವೆಂದು ಭಾವಿಸಿ ಪ್ರೀತಿ, ಪ್ರೇಮ, ಶಾಂತಿ, ಸಮಾಧಾನದಿಂದ ಬದುಕಲು ಮನುಷ್ಯ ಎಂದು ಕಲಿಯುವನು, ಅಂದೇ ಈ ಜಗತ್ತೆಲ್ಲ ಜ್ಯೋತಿರ್ಮಯವಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ.